ನೀವೇನಾದರೂ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಸೊ ನಿಮ್ಗೊಂದು ಒಳ್ಳೆ ಥಾಟ್ ಅಂತಲೇ ಹೇಳ್ಬೋದು. ನೀನು ಈಗ ವಿಡಿಯೋ ಶೂಟ್ ಮಾಡೋಕ್ಕೆ ಒಂದು DSLR ಕ್ಯಾಮ್ರಾನ ತೊಗೋಬೇಕು, ಎಡಿಟ್ ಮಾಡೋಕ್ಕೆ ಒಂದು ಲ್ಯಾಪ್ಟಾಪ್ ಆಗಲಿ PC ನ ಬಿಲ್ಡ್ ಮಾಡ್ಕೋಬೇಕು. ಸೊ ಇಲ್ಲಾಗೂ ನಾವು ಫೋಟೋ ಶೂಟ್ ಮಾಡೋಕ್ಕೆ ಒಂದು DSLR ಕ್ಯಾಮ್ರಾ ಬೇಕೇ ಬೇಕು ಅಂತ ನಿಮ್ಮ ಮೈಂಡ್ಸೆಟ್ಟಲ್ಲಿ ಅಂದ್ಕೊಂಡಿದ್ರೆ ಇದು ತಪ್ಪು. ಸೊ ಇದು ರಾಂಗ್ ಡಿಸಿಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರು ದುಡ್ಡಿತ್ತು ಅನ್ನೋಂಗಿತ್ತು ಅಂತಾರೆ ನೀವು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು. ನೀವೇನಾದ್ರು ಬಿಗಿನರ್ ಇದ್ದೀರಾ, ಸೊ ನಾನು ಇವಾಗಲೇ ತಾನೇ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋಂಗಿತ್ತು ಅಂತಾರೆ ನಾನು ಇವತ್ತು ನಿಮಗೆ ಸಜೆಸ್ಟ್ ಮಾಡ್ತಿರ್ತಕ್ಕಂಥ 5 ಫೋನ್ಸ್. ಸೊ ಇವಾಗ ವಿಡಿಯೋ ಶೂಟ್ ಮಾಡ್ಕೋಬೋದು, ನೀವು ಲೈವ್ ಗೇಮ್ನ ಆಡ್ಕೋಬೋದು, ಆಮೇಲೆ ಫೋಟೋ ಶೂಟ್ನ ಮಾಡ್ಕೋಬೋದು, ನೀವು ಬೇಕಾದ್ರೆ ಎಡಿಟಿಂಗ್ನು ಕೂಡ ಮಾಡ್ಕೋಬೋದು. ಈ 4 ಆಲ್ರೌಂಡರ್ ಕೆಲಸನ ನಾ ಇವತ್ತು ಸಜೆಸ್ಟ್ ಮಾಡಿರ್ತಕ್ಕಂಥ 5 ಫೋನ್ಸ್ಗಳಲ್ಲಿ ಆರಾಮಾಗಿ ನೀವು ಮಾಡ್ಕೋಬೋದು. ಸೊ ದಯವಿಟ್ಟು ಹೇಳ್ತಾ ಇದ್ದೀನಲ್ಲ, ನೀವು ಯಾವುದೇ ರೀತಿ DSLR ಕ್ಯಾಮ್ರಾಗಾಗಿರಲಿ ಒಂದು PC ಬಿಲ್ಡ್ ಮಾಡಿಸ್ಕೊಳ್ಳೋದಾಗಲಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಸೊ ನಿಮ್ಗೆ ಇದರಲ್ಲಿ ಲಕ್ ಇದೆಯಲ್ಲೋ ಅಂತಂದ್ಬಿಟ್ಟು ನೀವು ಫಸ್ಟ್ನ ಚೆಕ್ ಮಾಡ್ಕೊಳ್ಳಿ ಏನಕ್ಕಪ್ಪ ಲಕ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ. ಸೊ ನಮ್ಗೆ ಇದರಲ್ಲಿ ಅರೌಂಡ್ ಫೋಕಸ್ ಮಾಡಬೇಕಾಗುತ್ತೆ. ತುಂಬಾ ನಾವು ವಿಡಿಯೋನ ಕಂಟೆಂಟ್ ಕ್ರಿಯೇಟರ್ ಹಾಕಬೇಕು ಅಂತಂದರೆ ನಾವು ತುಂಬ ಪೇಷನ್ಸ್ ಇಟ್ಕೋಬೇಕಾಗುತ್ತೆ. ಫಸ್ಟು ನೀವೇನಾದ್ರು ಕ್ಯಾಮ್ರಾ ತೊಗೊಂಬಂದು ಇಟ್ಕೊಂಡ್ರಪ್ಪ ಅಂತಾರೆ ವಿಡಿಯೋ ನಾನು 1 ದಿನ ಮಾಡ್ತೀನಿ 2 ದಿನ ಮಾಡ್ತೀನಿ, ಸೊ ಒಂದು ಯಾವುದೋ ನೆಗೆಟಿವ್ ಕಮೆಂಟ್ ಬಂದ ತಕ್ಷಣ ನನಗೆ ಡಿಮೋಟಿವೇಟ್ ಆಗಿಬಿಟ್ಟು ವಿಡಿಯೋನೇ ಬೇಡ, ಏನು ಯೂಟ್ಯೂಬೇ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಫ್ ಮಾಡಿ ಇಟ್ಬಿಡ್ತೀನಿ. ಸೊ ದುಡ್ಡು ವೇಸ್ಟ್ ಆಗೋಕ್ಕಿಂತ ಮುಂಚೆ ನೀವು ಒಂದು ಸಲ ವಿಚಾರ ಮಾಡಿ. ಸೊ ಒಂದು ಅರೌಂಡ್ 20,000 ಒಳಗಡೆ ಇರ್ತಕ್ಕಂಥ ಫೋನ ಏನಾದರೂ ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಾ ಅಂತಂದರೆ ಅಟ್ಲೀಸ್ಟ್ ನೀವು ಜೋಬಲ್ಲಿ ಆಡಿದ್ರು ಇಟ್ಕೊಂಡು ಅಡ್ಡಾಡ್ಬೋದು ಗುರು ಹಾಯಾಗಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಸುಮ್ಮನೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಇವಾಗ 20,000 ಒಳಗಡೆ ಫೋನ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಯಾವೆಲ್ಲ ಬೆಸ್ಟ್ ಸ್ಮಾರ್ಟ್ ಫೋನ್ಸ್ಗಳಿದ್ದಾವೆ. ಸೊ ಆಲ್ರೌಂಡರ್ ಸ್ಮಾರ್ಟ್ ಫೋನ್ಸ್ಗಳು ಅಂತ ಅಂದ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನು ಬೆಲ್ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನೋಡಿ ತಪ್ಪದೇ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ನಾವು ಹಾಕ್ತಕ್ಕಂಥ ವಿಡಿಯೋ ತಕ್ಷಣವಾಗಿ ನಿಮಗೆ ಬೆಲ್ ನೋಟಿಫಿಕೇಶನ್ ಮೂಲಕ ನಿಮಗೆ ವಿಡಿಯೋನ ಸಜೆಸ್ಟ್ ಮಾಡುತ್ತೆ. ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ನ ಮಾಡಿ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿತ್ತು ಅನ್ನೋದು ಕೂಡ ಲಾಸ್ಟಲ್ಲಿ ನಮ್ಮ ಒಂದು ವಿಡಿಯೋಗೆ ಫೀಡ್ಬ್ಯಾಕ್ ಅಂತ ಚಿಕ್ಕದಾಗಿ ಒಂದು ಕಮೆಂಟ್ನ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದು ಕೂಡ. ಇಷ್ಟ ಆಗಿದ್ರೆ ಸೂಪರ್ ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಸುಮ್ಮನೆ ದಯವಿಟ್ಟು ಈ ವಿಡಿಯೋನ ನೋಡಿಬಿಟ್ಟು ಸ್ಕಿಪ್ ಆಗಿ ಅಂತ ಹೇಳ್ತಾ. ಸೊ ಲಿಸ್ಟಲ್ಲಿ ಬರುತ್ತೆ ಮೊದಲನೇ ಫೋನ್, ಅದು ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ M55s 5G ಅಂತ ಅಂದ್ಬಿಟ್ಟು. ಸೊ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಮತ್ತು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಫೋನ್ನ ಡಿಸ್ಪ್ಲೇ ನೋಡ್ಕೊಂಡ್ರಪ್ಪ ಅಂದರೆ 6.7 ಇಂಚಸ್ನ ಸೂಪರ್ AMOLED ಡಿಸ್ಪ್ಲೇ ನೋಡ್ತಾ ಇದ್ದೀರಾ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಹ ಇದರಲ್ಲಿ ಸಪೋರ್ಟ್ ಆಗ್ತಾ ಇದೆ. ಸೊ ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಯಾವುದು ಕೂಡ ಸಿಗುತ್ತೆ ಅಂತ ನಾನು ಹೇಳಂಗಿಲ್ಲ. ಸೊ ಇದಕ್ಕಿಂತ ಹೆಚ್ಚು ಎಕ್ಸೆಪ್ಟೇಷನ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇದೇ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಇನ್ನು ಈ ಪರ್ಫಾರ್ಮೆನ್ಸಲ್ಲಿ ಬಂದ್ರಪ್ಪ ಅಂತಂದರೆ ಈ ಬಜೆಟ್ಗೆ ತಕ್ಕಂತೆ Qualcomm Snapdragon 7 Gen 1 ಪ್ರೊಸೆಸರ್ ನೋಡ್ತಾ ಇದ್ದೀರಾ. ಸೊ ಇದು ಹೆವಿ ಪವರ್ಫುಲ್ ಪ್ರೊಸೆಸರ್ಗಳು. ಆರಾಮಾಗಿ ನೀವು ಎಡಿಟಿಂಗ್ನು ಕೂಡ ಮಾಡ್ಕೋಬೋದು, ಆರಾಮಾಗಿ ಗೇಮ್ನು ಕೂಡ ನೀವು ಆಡ್ಕೋಬೋದು ಅಂತ ಇದನ್ನಲ್ಲಿ ಪ್ರಿಪೇರ್ ಮಾಡ್ತೀನಿ. ಇನ್ನು ಈ ಫೋನ್ನ ಕ್ಯಾಮ್ರಾ ಇಸ್ ದ ಮೇನ್ ಪಾರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 50+8+2 ಮೆಗಾಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ ಗುರು. ನೀವು ಅಮೇಝಿಂಗ್ ಕ್ಯಾಮ್ರಾ ಕ್ವಾಲಿಟಿ ಈ ಫೋನಲ್ಲಿ ನೀವು ಬೇಕಿದ್ರೆ ಯಾವುದಾದ್ರೂ ಫೋನ್ನ ರಿವ್ಯೂ ಕೂಡ ನೋಡ್ಕೋಬೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M55s. ಸೊ ನಿಮಗೆ ತಿಳಿಯುತ್ತೆ ಕ್ಯಾಮ್ರಾ ಎಲ್ಲ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಇಲ್ಲಾಂದರೆ ಸ್ಟೋರ್ಸ್ ವಿಸಿಟ್ ಮಾಡಿ ಗುರು, ನಿಮಗೆ ಅಲ್ಲೇ ತಿಳ್ಕೊಂಡ್ಬಿಡ್ತೀರಾ. ಸೊ ಈ ಒಂದು ಫೋನ್ನ ಕ್ಯಾಮ್ರಾ ಹೇಗಿದೆ ಅಂತಂದ್ಬಿಟ್ಟು. ಸೊ ಇನ್ನು ಈ ಕ್ಯಾಮ್ರಾದ ವಿಡಿಯೋ ಕ್ವಾಲಿಟಿ ನೋಡ್ಕೊಂಡ್ರಪ್ಪ ಅಂದರೆ 4K 30 FPS ಒಳಗಡೆ ಆರಾಮಾಗಿ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ನೀವು ಎಡಿಟಿಂಗ್ನು ಸಹ ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ಇನ್ನು ಫುಲ್ HD ಏನಾದರೂ ವಿಡಿಯೋ ಮಾಡ್ತೀನಿ ಅಂತಂದರೆ 60 FPS ತನಕ ರೆಕಾರ್ಡ್ ಮಾಡ್ಕೋಬೋದು. ಫುಲ್ HD ಮಾಡಿ ಸಾಕು ಅಂತ ಹೇಳ್ತೀನಿ. ನಿಮಗೆ 4K ಕೂಡ ಆರಾಮಾಗಿ ಮಾಡ್ಕೋಬೋದು. ಇನ್ನು ಫ್ರಂಟಿಗೆ ಬಂದ್ರಪ್ಪ ಅಂದರೆ 50 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ನೋಡ್ತಾ ಇದ್ದಾರೆ. ಅದು ಕೂಡ 4K 30 FPS ರೆಕಾರ್ಡ್ ಮಾಡ್ಬೋದು. ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಕೂಡ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಫೋನ್ನ ಸ್ಟೋರೇಜ್ ಮತ್ತು ರ್ಯಾಮ್ ನೋಡ್ಕೊಂಡ್ರಪ್ಪ ಅಂತಂದರೆ ಈ ಒಂದು ಫೋನಲ್ಲಿ 128 GB ಸ್ಟೋರೇಜ್ ನೋಡ್ತಾ ಇದ್ದೀರಾ. ಆಮೇಲೆ 8 GB ರ್ಯಾಮ್ ಸಹ ಇಲ್ಲಿ ಫೋನಲ್ಲಿ ಗಮನಿಸಬಹುದು. ಇನ್ನು ಈ ಫೋನ್ನ ಬ್ಯಾಟ್ರಿಗೆ ಬಂದ್ರಪ್ಪ ಅಂದರೆ 5000 mAh ಬ್ಯಾಟ್ರಿ ಜೊತೆ 45 ವ್ಯಾಟ್ನ ಅಡಾಪ್ಟರ್ ಸಪೋರ್ಟ್ ಮಾಡುತ್ತೆ. ಬಟ್ ಈ ಒಂದು ಫೋನಲ್ಲಿ ಮಿಸ್ಸಿಂಗ್ ಏನಪ್ಪ ಅಂತಂದರೆ ಅಡಾಪ್ಟರ್ ಈ ಫೋನಲ್ಲಿ ಸಿಗಲ್ಲ. ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಅಡಾಪ್ಟರ್ ಕೊಡಬೇಕಾಗಿತ್ತು. ಸೊ 20,000 ಕೊಡ್ತಾ ಇದ್ದೀರಾ ಅಂತ ಒಂದು ಅಡಾಪ್ಟರ್ ಮಿಸ್ ಆಗಿದೆ ಅಂದರೆ ನೀವು ಅಟ್ಲೀಸ್ಟ್ ಮತ್ತೆ ಅಲ್ಲಿ ಒಂದು 500ರಿಂದ 600ವರೆಗೂ 1000ವರೆಗೂ ಕೂಡ ಒಂದು ಅಡಾಪ್ಟರ್ಗೆ ನೀವು ಖರ್ಚು ಮಾಡ್ಕೋಬೇಕು. ಸೊ ಇದೊಂದು ಬೆಸ್ಟ್ ಮೇಜರ್ ಪ್ರಾಬ್ಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಪರವಾಗಿಲ್ಲ, ಬಟ್ ಈ ಒಂದು ಬಿಟ್ಟರೆ ಇನ್ನು ಆಲ್ರೌಂಡ್ ಈ ಫೋನ್ಗೆ ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನ ಒಂದು ಬೆಸ್ಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರ ಒಂದು ಬೆಸ್ಟ್ ಪ್ರೈಸ್ ಬಂದುಬಿಟ್ಟು ನೀವು ಅಮೆಝಾನಲ್ಲಿ ಕೂಡ ಈ ಒಂದು ಫೋನ ಪರ್ಚೇಸ್ ಮಾಡ್ತೀನಿ ನನಗಿತ್ತು ಅಂದರೆ ಈ ಒಂದು ಫೋನ್ ನಿಮಗೆ 19,000ಕ್ಕೆ ಅಂದರೆ 20,000ಕ್ಕೆ ಈ ಒಂದು ಫೋನ್ನ
ಅವೈಲೇಬಲ್ ಇರುತ್ತೆ. ಇನ್ನು ಕೂಪನ್ನ ಕೂಡ ನೀವು ಅಪ್ಲೈ ಮಾಡ್ಕೊಂಡು 2,000 ಡಿಸ್ಕೌಂಟ್ ಅನ್ನೋದಾಗುತ್ತೆ. ನೀವು ಇಲ್ಲಿ 18,000ಕ್ಕೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ಬೆಸ್ಟ್ ಡೀಲ್ ಆಗುತ್ತೆ. ಇವಾಗಲೇ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇ ಮತ್ತೆ ಬಿಗ್ ಬಿಲಿಯನ್ ಡೇ ನಡೀತಾ ಇದೆ. ಸೊ ದಯವಿಟ್ಟು ಇವಾಗಲೇ ನೀವು ಏನಾದರೂ ಮಿಸ್ ಮಾಡ್ಕೊಂಡ್ರಪ್ಪ ಅಂತಾರೆ ಸೊ ನೀವು ಆಮೇಲೆ ಈ 2,000 ಕೂಡ ಹೆಚ್ಚಿಗೆಯಾಗಿ ತಗೋಬೇಕಾಗುತ್ತೆ. ಮತ್ತೆ ಜೊತೆಗೆ ಅಡಾಪ್ಟರ್ನು ಸಹ ತಗೋಬೇಕಾಗುತ್ತೆ. ಸೊ ಈ ಉಳಿತಕ್ಕಂಥ 2,000ರಲ್ಲಿ ಒಂದು ಮೈಕ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು, ಬೋಯಾ M1 ಮೈಕ್ ಮತ್ತೆ ಜೊತೆಗೆ ಒಂದು ಅಡಾಪ್ಟರ್ನು ಸಹ ಪರ್ಚೇಸ್ ಮಾಡ್ಕೋಬಹುದು. ಪರ್ಚೇಸ್ ಮಾಡ್ಕೊಂಡ್ರು ಸಹ ನಿಮ್ಮ ಹತ್ರ ಇನ್ನೂ ಒಂದು 500 to 600 ರೂಪಾಯಿ ಉಳಿಯತ್ತ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇವಾಗಲೇ ಹೇಳ್ತಾ ಇದ್ದೀನಿ, ಇವಾಗಲೇ ಹೋಗ್ಬಿಟ್ಟು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇ ನಡೀತಾ ಇರೋದ್ರಿಂದ ಬೆಸ್ಟ್ ಅಮೆಝಾನಲ್ಲಿ ಹೋಗ್ಬಿಟ್ಟು ಕೂಪನ್ ಕಾರ್ಡ್ ಕೂಡ ಅಪ್ಲೈ ಮಾಡ್ಕೊಂಡು 2,000 ಡಿಸ್ಕೌಂಟ್ನ ಮಾಡಿಕೊಂಡು ಬೇಗ ಈ ಒಂದು ಫೋನ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ M55s ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಲಿಸ್ಟಲ್ಲಿ ಬರುತ್ತೆ 2ನೇ ಫೋನ್ ಐಕ್ಯೂ Z9s ಅಂತ ಅಂದ್ಬಿಟ್ಟು. ಸೊ ಇದು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತ ಕರೀಬಹುದು. ಐಕ್ಯೂ ಬ್ರ್ಯಾಂಡ್ ಅಂತೂ ನನಗೊಂದು ಫೇವ್ರೇಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಇಷ್ಟ ಆಗುತ್ತೆ ಐಕ್ಯೂ ಬ್ರ್ಯಾಂಡ್ ಅಂತಂದ್ರೆ. ಸೊ ಈ ಫೋನ್ ಕೂಡ ಒಂದು ಬೆಂಕಿ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಫೋನ್ನ ಡಿಸ್ಪ್ಲೇ ನೋಡ್ಕೊಂಡ್ರಪ್ಪ ಅಂದ್ರೆ 6.7 ಇಂಚಸ್ ನ AMOLED ಡಿಸ್ಪ್ಲೇ ಅಂತ ನೋಡ್ಕೋಬಹುದು. ಇಲ್ಲಿ ಕೂಡ 120 Hz ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ ಗುರು. ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಯಾವ್ದು ಆಕ್ಸೆಪ್ಟ್ ಮಾಡ್ತೀರಾ ಹೇಳಿ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸೇ ಇಲ್ಲ. ಈ ಒಂದು ಪ್ರೈಸ್ಗೆ ಈ ಒಂದು ಡಿಸ್ಪ್ಲೇ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನು ಈ ಫೋನ್ ಪರ್ಫಾರ್ಮೆನ್ಸಿಗೆ ಬಂದ್ರಪ್ಪ ಅಂದ್ರೆ MediaTek Dimensity 7300 ಪ್ರೊಸೆಸರ್ ನೋಡ್ತಾ ಇದ್ದೀರಾ. ಈ ಪ್ರೊಸೆಸರ್ಗೆ ಇನ್ನು ಯಾವ ಪ್ರೊಸೆಸರ್ ಅಕ್ಸೆಪ್ಟ್ ಮಾಡ್ತೀರಾ ಹೇಳಿ. ಈ ಒಂದು ಪ್ರೈಸ್ಗೆ ಸಖತ್ತಾಗಿರೋ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕ್ಯಾಮ್ರಾ ಬಂದ್ರಪ್ಪ ಅಂದ್ರೆ 50+2 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀರಾ. ಅದು ಕೂಡ 4K ಒಳಗೆ 30 FPS ರೆಕಾರ್ಡ್ ಮಾಡ್ಕೋಬಹುದು ಆರಾಮಾಗಿ. ನೀವು ಇದರಲ್ಲಿ ಕ್ಯಾಮ್ರಾ ಮತ್ತೆ ವಿಡಿಯೋನ ಎರಡು ಕೂಡ ಆರಾಮಾಗಿ ಮಾಡ್ಕೋಬಹುದು. ಇನ್ನು ಫ್ರಂಟ್ ಅಲ್ಲಿ ಬಂದ್ರಪ್ಪ 16 MP ಸೆಲ್ಫಿ ಶೂಟರ್ ನೋಡ್ತಾ ಇದ್ದಾರೆ. ಅದು ಕೂಡ ಫುಲ್ HD 30 FPS ರೆಕಾರ್ಡ್ ಮಾಡ್ಕೋಬಹುದು. ನನಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸೊ ಕ್ಯಾಮ್ರಾ ಇಷ್ಟ ಆಯಿತು, ಬಟ್ ಸೆಲ್ಫಿಯಲ್ಲಿ ವಿಡಿಯೋನ ಏನಾದರೂ ಮಾಡ್ತೀರಾ ಅಂತಂದರೆ ಅಷ್ಟೊಂದು ಓವರ್ ಸ್ಯಾಚುರೇಷನ್ ಮತ್ತು ವೈಟ್ ಜಾಸ್ತಿ ಬೂಸ್ಟ್ ಆಗ್ತಿರುತ್ತೆ. ಸೊ ನನಗೆ ಅದೊಂದು ಇಷ್ಟ ಆಗಲ್ಲ. ಸೊ ನೀವೇನಾದರೂ ವಿಡಿಯೋ ಮಾಡ್ತೀನಿ ಅಂದರೆ ಬ್ಯಾಕ್ ಕ್ಯಾಮ್ರಾ ಇದು ಬೆಸ್ಟ್ ಕ್ಯಾಮ್ರಾ ಇದೆ. ಸೊ ನೀವು ಐಕ್ಯೂ G9s ಒಳಗಡೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ಈ ಫೋನಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ನೋಡ್ಕೊಂಡ್ರಪ್ಪ ಅಂದ್ರೆ 8 to 128 GB ಸ್ಟೋರೇಜ್ ನೋಡ್ತಾ ಇದೀವಿ. ಇಲ್ಲಿ ಕೂಡ ನಾವು ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಸೊ ಈ ಒಂದು ಪ್ರೈಸ್ ಪ್ಲಸ್ ಪಾಯಿಂಟ್ ಅಲ್ಲಿ ಇದಕ್ಕಿಂತ ಒಳ್ಳೆ ಎಕ್ಸೆಪ್ಟೇಷನ್ಸ್ ಇಟ್ಕೊಳ್ಳಂಗಿಲ್ಲ. ಸೊ 8 to 120 GB ಇಸ್ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಬ್ಯಾಟ್ರಿ ನೋಡ್ಕೊಂಡ್ರಪ್ಪ ಅಂದ್ರೆ 5500 mAh ಬ್ಯಾಟ್ರಿ ನೋಡ್ತಾ ಇದ್ರೆ. ಈ ಒಂದು ಫೋನಲ್ಲಿ 44 ವ್ಯಾಟ್ನ ಅಡಾಪ್ಟರ್ ಸಹ ನಮಗೆ ಒಂದು ಬಾಕ್ಸ್ ಸಮೇತ ಸಿಗ್ತಾ ಇದ್ರು. ನೀವು ಇಲ್ಲಿ ಖುಷಿ ಪಡಬೇಕು. ಸೊ ಈ ಒಂದು ಅಡಾಪ್ಟರ್ ಇಸ್ ಮೇನ್ ಇಂಪಾರ್ಟೆಂಟ್. ಸೊ ಈ ಒಂದು ಫೋನಲ್ಲಿ ನಮಗೆ ಅಡಾಪ್ಟರ್ ಸಿಗ್ತಾ ಇದೆ. ಇನ್ನು ಬೆಸ್ಟ್ ಪ್ರೈಸ್ ಏನಪ್ಪಾ ಅಂದ್ರೆ ಈ ಒಂದು ಫೋನ್ ನಿಮಗೆ ಅಮೆಝಾನಲ್ಲಿ 20,000ಕ್ಕೆ ಸಿಗ್ತಾ ಇದೆ. ಈ ಒಂದು SBI ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ 17,500 ಕೂಡ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೋಬಹುದು. ಇದೊಂದು ಬೆಸ್ಟ್ ಡೀಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗಲೇ ಹೋಗಿ ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಡೀಲ್ ಮುಗಿದ ಮೇಲೆ ನೀವೇನಾದ್ರು ಪರ್ಚೇಸ್ ಮಾಡ್ತೀನಿ ನನಗಿತ್ತಂದ್ರೆ ಈ ಚಾನ್ಸ್ ನಿಜವಾಗ್ಲೂ ಕೂಡ ಮಿಸ್ ಆಗೋಗುತ್ತೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಇವಾಗಲೇ ಹೋಗ್ಬಿಟ್ಟು ಅಮೆಝಾನಲ್ಲಿ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೊಳ್ಳಿ. SBI ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ ಸಹ ಇದೆ ಈ ಫೋನ್ಗೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇಷ್ಟಲ್ಲಿ ಬರುತ್ತೆ 3ನೇ ಫೋನ್. ಸೊ ಈ ಫೋನು ಕೂಡ ಬೆಸ್ಟ್ ಡಿಸ್ಪ್ಲೇ ಮತ್ತೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮತ್ತೆ ಬೆಸ್ಟ್ ಸ್ಟೋರೇಜ್ ಸಹ ಅಂತ ಹೇಳ್ಬೋದು. ಈ ಒಂದು ಫೋನ್ ಡಿಸ್ಪ್ಲೇ ನೋಡ್ಕೊಂಡ್ರಪ್ಪ ಅಂದ್ರೆ 6.67 ಇಂಚಸ್ನ POLED ಡಿಸ್ಪ್ಲೇ ನೋಡ್ತಾ ಇದೀವಿ. ಇಲ್ಲಿ 144 Hz ರಿಫ್ರೆಶ್ ರೇಟ್ಸ್ ಸಹ ಸಪೋರ್ಟ್ ಮಾಡುತ್ತೆ. ಅದು ಕೂಡ HDR10+ ಕಂಟೆಂಟ್ ಸಹ ಸಪೋರ್ಟ್ ಮಾಡುತ್ತೆ. ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಸ್ಟ್ ಅಕ್ಯುರೇಷನ್ ಸಹ ಇಲ್ಲಿ ನಾವು ಡಿಸ್ಪ್ಲೇಲಿ POLED ಡಿಸ್ಪ್ಲೇಲಿ ನಿಜವಾಗ್ಲೂ ಕಲರ್ ಅಕ್ಯುರೇಷನ್ಸ್ ಮಾತ್ರ ಸಾಕತ್ತಾಗಿರುತ್ತೆ. ನಮಗೆ ಈ ಒಂದು ಡಿಸ್ಪ್ಲೇ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ನ ನೀವು ಏನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿ ಯೂಸ್ ಮಾಡ್ಬೇಕಂತಂದ್ರೆ ಈ ಒಂದು ಫೋನ್ ಮಾತ್ರ ನಿಜವಾಗ್ಲೂ ನಂಬರ್ 1 ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನೀವು ಸರ್ವಿಸ್ ಸೆಂಟರ್ ಪ್ರಾಬ್ಲಮ್ ಇದೆ ಆಗಿದೆ ಅಂತಂದ್ರೆ ಬಟ್ ಈ ಒಂದು ಫೋನ್ನ ಪರ್ಚೇಸ್ ಮಾಡಕ್ಕೆ ಹೋಗಬೇಡಿ. ನಿಮ್ಮ ನಿಯರೆಸ್ಟ್ ಏನಾದರೂ ಸರ್ವಿಸ್ ಸೆಂಟರ್ಸ್ ಏನಾದ್ರು ಇತ್ತು ಅಂತಂದ್ರೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅನ್ನಂಗಿತ್ತಂದ್ರೆ ಈ ಒಂದು ಫೋನ್ನ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸಾಮಾನ್ಯ ಪ್ರೊಸೆಸರ್ ಬಂದ್ರಪ್ಪ ಅಂತಂದ್ರೆ Qualcomm Snapdragon 7s Gen 2 ಪ್ರೊಸೆಸರ್ ನೋಡ್ತಾ ಇದ್ದೀರಾ. ಇದಕ್ಕಿಂತ ಒಳ್ಳೆ ಪ್ರೊಸೆಸರ್, ಗುಡ್ ಪ್ರೊಸೆಸರ್ ಈ ಪ್ರೈಸ್ ಮಾಡಲಿ ಯಾವುದು ಕೂಡ ಸಿಗಲ್ಲ. ಇದು ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ ಕ್ಯಾಮ್ರಾ ಬಂದ್ರಪ್ಪ ಅಂದ್ರೆ 50+13 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀರಾ. ಇಲ್ಲಿ ಕೂಡ 4K 30 FPS ರೆಕಾರ್ಡ್ ಮಾಡ್ಕೋಬಹುದು. ಬೆಸ್ಟ್ ಕ್ಯಾಮ್ರಾ ಮತ್ತೆ ಬೆಸ್ಟ್ ವಿಡಿಯೋ ಕ್ವಾಲಿಟಿ ಕೂಡ ನೋಡಬಹುದು. OS ಕೂಡ ಸ್ಟೆಬಿಲೈಸೇಷನ್ ಸಪೋರ್ಟ್ ಆಗುತ್ತೆ. ಬೆಸ್ಟ್ ಕ್ಯಾಮ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫೋನ್ ಫ್ರಂಟ್ ಸೈಡ್ ಅಲ್ಲಿ ನೋಡ್ಕೊಂಡಾಗ 32 MP ಸೆಲ್ಫಿ ಶೂಟರ್ ಸಹ ಗಮನಿಸಬಹುದು. ಇದು ಕೂಡ 4K 30 FPS ರೆಕಾರ್ಡ್ ಮಾಡ್ಕೋಬಹುದು. ಇಲ್ಲಿ ಕೂಡ ಸೆಲ್ಫಿ ಕೂಡ ಡಿಸೆಂಟ್ ಕ್ವಾಲಿಟಿ ಸಪೋರ್ಟ್ ಮಾಡುತ್ತೆ. ಮತ್ತಷ್ಟೇ ವಿಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಅದು ಕೂಡ OS ಕೂಡ ಸ್ಟೆಬಿಲೈಸೇಷನ್ ಇಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳುವುದು. ಈ ಪ್ಲಸ್ ಪಾಯಿಂಟ್ ಅಲ್ಲಿ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಹ ಈ ಒಂದು ಫೋನ್ ಅಲ್ಲಿ ಸಿಗ್ತಾ ಇದೆ. ಸೊ ನಿಜವಾಗ್ಲೂ ಕೂಡ ಈ ಒಂದು ಫೋನ್ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ರ್ಯಾಮ್ ಸ್ಟೋರೇಜ್ ನೋಡ್ಕೊಂಡಾಗ 8 to 128 GB ಸ್ಟೋರೇಜ್ ನೋಡ್ತಾ ಇದೀವಿ.
ಈ ಒಂದು ಫೋನಲ್ಲಿ ಬ್ಯಾಟರಿ ನೋಡಿದ್ರೆ 5000 mAh ಬ್ಯಾಟರಿ ಜೊತೆ 48 ವ್ಯಾಟ್ನ ಪವರ್ ಅಡಾಪ್ಟರ್ ಸಹ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಸೊ ನಿಜವಾಗ್ಲೂ ಕೂಡ ಈ ಒಂದು ಫೋನ್ ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ಸ್ ಈ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಆಗುತ್ತೆ. ನೀವು ಲೋ ಲೈಟ್ ಕಂಡೀಷನ್ಸ್ ಅಲ್ಲಿ ಏನಾದ್ರು ವಿಡಿಯೋ ಶೂಟ್ ಮಾಡ್ತೀನಿ ಅಂತಂದ್ರೆ ಈ ಒಂದು ಕ್ಯಾಮ್ರಾ ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೋನಿ ಕ್ಯಾಮ್ರಾ ಯಾವ ರೀತಿ ವರ್ಕ್ ಮಾಡುತ್ತೆ, ಸೋನಿ ಸೆನ್ಸರ್ನೆಲ್ಲ ಈ ಫೋನಲ್ಲಿ ಯೂಸ್ ಮಾಡಿರೋದ್ರಿಂದ ಸೋನಿ ಲೆನ್ಸ್ ಯೂಸ್ ಮಾಡಿದ್ರೆ ಗುರು ನಿಜವಾಗ್ಲೂ ಈ ಒಂದು ಫೋನಲ್ಲಿ. ಹಾಗಾಗಿ ಲೋ ಲೈಟ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೋಟೋರೋಲಾ ಎಡ್ಜಲ್ಲಿ. ಸೊ ಮೋಟೋರೋಲಾ ಎಡ್ಜ್ ಸೀರೀಸ್ ಎಲ್ಲವೂ ಕೂಡ ಚೆನ್ನಾಗಿ ಫೋನ್ನ ಕ್ಯಾಮ್ರಾನ ಬಿಲ್ಡ್ ಮಾಡಿದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ನ ನೀವು ಫ್ಲಿಪ್ಕಾರ್ಟಲ್ಲಿ ಆದರೂ ಪರ್ಚೇಸ್ ಮಾಡ್ಕೊಳ್ಳಿ, ಅಮೆಝಾನಲ್ಲಿ ಆದರೂ ಪರ್ಚೇಸ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ನಾನು ಬೆಟರ್ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ 20,000ಕ್ಕೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ. ಅಮೆಝಾನಲ್ಲಿ ಬಂದ್ರಪ್ಪ ಅಂದರೆ ನಿಮಗೆ ಈ ಒಂದು ಫೋನ್ ಬರೋಬ್ಬರಿ 23,900ಕ್ಕೆ ಈ ಒಂದು ಫೋನ್ ನಿಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ನೋಡಿ ಡಿಸೈಡ್ ಮಾಡ್ಕೊಳ್ಳಿ. ನೀವೇನಾದರೂ ಡಿಸ್ಕೌಂಟು ಮತ್ತು ಕೂಪನ್ಸ್ ಕಾರ್ಡ್ ಎಲ್ಲ ಏನಾದರೂ ಯೂಸ್ ಮಾಡಿ ತಗೋತೀನಿ ಅನ್ನೋಂಗಿತ್ತಂದರೆ ಈ ಒಂದು ಫ್ಲಿಪ್ಕಾರ್ಟ್ ಇಸ್ ದ ಬೆಟರ್ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ನೀವೇನಾದರೂ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀನಿ ಅನ್ನೋಂಗಿದ್ದರೆ ನೀವು ಫ್ಲಿಪ್ಕಾರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಬಿಗ್ ಬಿಲಿಯನ್ ಡೇ ಸಹ ನಡೀತಾ ಇದೆ. ಸೊ ನೋಡಿ ಇದೊಂದು ಒಳ್ಳೆ ಆಪ್ಷನ್ ಮತ್ತು ಒಂದು ಒಳ್ಳೆ ಟೈಮ್ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲಿಸ್ಟಲ್ಲಿ ಬರುತ್ತೆ 4ನೇ ಫೋನ್. ಈ ಒಂದು ಫೋನ್ ಬಗ್ಗೆ ನಿಜವಾಗ್ಲೂ ಕೂಡ ಒಂದು ಬೆಸ್ಟ್ ಗೇಮಿಂಗ್ ಫೋನ್ ಅಂತಲೇ ಈ ಮಾರ್ಕೆಟಲ್ಲಿ ಲಾಂಚ್ ಮಾಡಿದರು. ಸೊ ಎಷ್ಟರ ಮೇರೆಗೆ ಹೈಪ್ ಮಾಡುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು ಈ ಒಂದು ಫೋನ್ನ ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಕೊಂಡಾಗ. ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳಬೇಕಪ್ಪ ಅಂದರೆ 6.67 ಇಂಚಸ್ನ OLED ಡಿಸ್ಪ್ಲೇ ನೋಡ್ತಾ ಇದ್ರೆ ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ. ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಪ್ಪ ಅಂದರೆ MediaTek Dimensity 7300 ಎನರ್ಜಿ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಎನರ್ಜಿಗೆ ಯಾಕಪ್ಪ ಅಂತಂದರೆ ಈ ಒಂದು ಗೇಮರ್ ಆಡ್ಕೊಳ್ಳೋದ್ರಿಂದ ಈ ಫೋನ್ನ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಲಿ ಅನ್ನೋ ಈ ಒಂದು ಉದ್ದೇಶಕ್ಕಾಗಿ ಈ 7300 ಪ್ರೊಸೆಸರ್ಲಿ ಎನರ್ಜಿ ಪ್ರೊಸೆಸರ್ ಅಂತಂದ್ಬಿಟ್ಟು ಒಂದು ಹೊಸ ಎಡಿಷನ್ ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗೇಮಿಂಗ್ಗೆ ಈ ಒಂದು ಫೋನ್ ನಿಜವಾಗ್ಲೂ ಕೂಡ ವರ್ಕಬಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಗೇಮ್ ಸ್ಟ್ರೀಮಿಂಗ್ ಎಲ್ಲ ಮಾಡ್ತೀನಿ ಅಂತಾರೆ ಈ ಒಂದು ಫೋನ್ ನಿಮ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಫೋನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಕ್ಯಾಮ್ರಾ ಬಗ್ಗೆ ಬಂದ್ರಪ್ಪ ಅಂದರೆ 50+2 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದಾರೆ. ಅದು ಕೂಡ 4K 30 FPS ರೆಕಾರ್ಡ್ ಮಾಡ್ಕೋಬಹುದು. ಒಂದು ಬೆಟರ್ ಕ್ವಾಲಿಟಿ ಅಂತ ಹೇಳ್ಬೋದು. ಇನ್ನು ಫ್ರಂಟ್ ಅಲ್ಲಿ ಅಂತೂ ನಮಗೆ 16 MP ಫುಲ್ HD 30 FPS ರೆಕಾರ್ಡ್ ಮಾಡ್ಕೋದು. ಇಟ್ಸ್ ಓಕೆ ಅಂತ ಕೂಡ ಕರಿಬಹುದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡ್ಕೋಬೇಕಂದ್ರೆ 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಸಹ ನಮಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಅಂತೂ ಹೇಳ್ಕೊಳ್ಳೇಬೇಕು. 5000 mAh ಬ್ಯಾಟ್ರಿ ಜೊತೆ 45 ವ್ಯಾಟ್ನ ಪವರ್ ಅಡಾಪ್ಟರ್ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಬೆಸ್ಟ್ ಅಂತಾನೆ ಕೂಡ ಕರಿಬಹುದು. ಇದಕ್ಕಿಂತ ಇನ್ನೊಂದು ಒಳ್ಳೆ ವಿಚಾರ ಏನಪ್ಪಾ ಅಂತ ಈ ಒಂದು ಫೋನಲ್ಲಿ 2 ವರ್ಷಗಳ ಕಾಲ OS ಅಪ್ಡೇಟ್ ಮತ್ತು 3 ವರ್ಷಗಳ ಕಾಲ ಸೆಕ್ಯೂರಿಟಿ ಪ್ಯಾಚಪ್ ಸಹ ಸಿಗ್ತಾ ಇದೆ. ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಫೋನಲ್ಲಿ ನಿಜವಾಗ್ಲೂ ಕೂಡ ನಿಮಗೆ ಆರಾಮಾಗಿ 2-3 ವರ್ಷ ಆರಾಮಾಗಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನು ಬೆಸ್ಟ್ ಡಿಸ್ಕೌಂಟ್ ಅಂತ ಏನಪ್ಪ ಅಂತಾರೆ ನೀವು ಅಮೆಝಾನಲ್ಲಿ 2,000 ರೂಪಾಯಿ ನಿಮಗೆ ಕೂಪನ್ ಡಿಸ್ಕೌಂಟ್ ಆಗ್ತಾ ಇದೆ. ಸೊ ಎಲ್ಲ ಡಿಸ್ಕೌಂಟ್ನೆಲ್ಲ ಇಟ್ಕೊಂಡು ಈ ಒಂದು ಫೋನ್ ನಿಮಗೆ ಆರಾಮಾಗಿ 15,000ಕ್ಕೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ನೋಡಿ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋತೀನಿ ನನಗಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. 15,000ಕ್ಕೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬಹುದು. ಒಂದು ಒಳ್ಳೆ ಆಪ್ಷನ್ ಕೂಡ ಆಗುತ್ತೆ. ಸೊ ಲಿಸ್ಟಲ್ಲಿ ಬರುತ್ತೆ 5ನೇ ಫೋನ್ಸ್. ಈ ಒಂದು ಫೋನ್ನ ಬಗ್ಗೆ ಮಾತಾಡ್ಕೊಳ್ಬೇಕಪ್ಪ ಅಂತಂದ್ರೆ ಈ ಒಂದು ಫೋನ್ ಬೆಸ್ಟ್ ಪ್ರೊಸೆಸರ್ ಮತ್ತು ಬೆಸ್ಟ್ ಡಿಸ್ಪ್ಲೇ ಫೋನ್ ಅಂತ ಕೂಡ ಕರಿಬಹುದು ಮತ್ತು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಕೂಡ ಕರಿಬಹುದು. ಸೊ ಈ ಒಂದು ಫೋನ್ನ ಡಿಸ್ಪ್ಲೇ ಬಂದ್ರಪ್ಪ ಅಂದರೆ 6.7 ಇಂಚಸ್ನ OLED ಡಿಸ್ಪ್ಲೇ ನೋಡ್ತಾ ಇದ್ರೆ ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ಪರ್ಫಾರ್ಮೆನ್ಸ್ ಬಂದ್ರಪ್ಪ ಅಂದರೆ Qualcomm Snapdragon 7S Gen 2 ಪ್ರೊಸೆಸರ್ ನೋಡ್ತಾ ಇದ್ರೆ ಬೆಸ್ಟ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಇನ್ನು ಒಂದು ಫೋನ್ನ ಕ್ಯಾಮ್ರಾಗೆ ಬಂದ್ರಪ್ಪ ಅಂತಂದರೆ 50+8 MP ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ರೆ ಅದು ಕೂಡ 4K 30 FPS ಆರಾಮಾಗಿ ರೆಕಾರ್ಡ್ ಮಾಡ್ಕೋಬಹುದು. ಬೆಸ್ಟ್ OS ಸ್ಟೆಬಿಲೈಸೇಷನ್ ಸಹ ಈ ಫೋನಲ್ಲಿ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಒಂದು ಫೋನ್ ಫ್ರಂಟ್ ಸೈಡ್ ಬಂದ್ರಪ್ಪ ಅಂದರೆ 32 MP ಸೆಲ್ಫಿ ಶೂಟರ್ ನೋಡ್ತಾ ಇದೆ. ಅದು ಕೂಡ 4K 30 FPS ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಬೇಕು. 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಸಹ ಈ ಫೋನಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಈ ಫೋನಲ್ಲಿ ನಮಗೆ 5200 mAh ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು 80 ವ್ಯಾಟ್ನ ಪವರ್ ಅಡಾಪ್ಟರ್ ಸಹ ಸಿಗ್ತಾ ಇದೆ. ಬೆಸ್ಟ್ ಅಂತ ಹೇಳ್ಬೋದು. ಇದಕ್ಕಿಂತ ಒಂದು ಒಳ್ಳೆ ಆಪ್ಷನ್ ಯಾವುದು ಕೂಡ ಇಲ್ಲ. ನಾ ಹೇಳಿರ್ತಕ್ಕಂಥ ಈ 5 ಫೋನ್ಸ್ಗಳಲ್ಲಿ ನೀವು ಈ ಫ್ಲಿಪ್ಕಾರ್ಟಲ್ಲಾದರೂ ತೊಗೊಳ್ಳಿ, ಅಮೆಝಾನಲ್ಲಾದರೂ ತೊಗೊಳ್ಳಿ, ನೀವು ಕೂಪನ್ ಕಾರ್ಡ್ ಆದರೂ ಏನಾದರೂ ಡಿಸ್ಕೌಂಟ್ ಆದರೂ ಮಾಡಿ ತೊಗೊಳ್ಳಿ, ಇಲ್ಲ ಕ್ರೆಡಿಟ್ ಕಾರ್ಡ್ ಆದರೂ ಡಿಸ್ಕೌಂಟ್ ಮಾಡಿದ್ರೆ ತೊಗೊಳ್ಳಿ. ಅಟ್ಲೀಸ್ಟ್ SBI ಡೆಬಿಟ್ ಕಾರ್ಡ್ ಇದ್ರೂ ಸಹ ನಿಮಗೆ 1250 ಆದರೂ ಆಗುತ್ತೆ, 700ವರೆಗೂ ಕೂಡ ನಿಜವಾಗ್ಲೂ ಕೂಡ ಡಿಸ್ಕೌಂಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಇಷ್ಟಾದರೂ ಡಿಸ್ಕೌಂಟ್ ಮಾಡಬೇಕಪ್ಪ ಅಂದರೆ ಒಂದು ಡೆಬಿಟ್ ಕಾರ್ಡ್ ಆದರೂ ಯೂಸ್ ಮಾಡಿಕೊಂಡು ನೀವು ಒಂದು ಫೋನ್ಸ್ಗಳನ್ನ ಬೈ ಮಾಡ್ಕೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಫೋನ್ಗಳನ್ನ ಏನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ನನ್ನ ಮೈಂಡ್ಸೆಟ್ಟಲ್ಲಿ ಏನಾದರೂ ಇಟ್ಕೊಂಡಿದ್ದೀನಿ, ಸೊ ನಾನು ಆಗಲೇಬೇಕು ಅಂತ ನೀವೇನಾದರೂ ಡಿಸೈಡ್ ಮಾಡಿದರೆ ಸೊ ನಿಜವಾಗ್ಲೂ ಕೂಡ ಹೇಳ್ತಿದ್ದೀನಿ ಈ ಒಂದು ಪ್ಲಸ್ ಪಾಯಿಂಟಲ್ಲಿ 20,000 ಒಳಗಡೆ ಪ್ರಿಪೇರ್ ಮಾಡಿ. ಸೊ ಅದಕ್ಕೆ ಯಾಕಂತಪ್ಪ ಅಂತಾರೆ ಒಂದು ಡಿಸೆಂಟ್ ಕ್ವಾಲಿಟಿ ಒಂದು ವಿಡಿಯೋ ಕ್ವಾಲಿಟಿನ ಕೊಡ್ಬೋದು ಮತ್ತು ಡಿಸೆಂಟ್ ಆಗಿರತಕ್ಕಂಥ ಒಂದು ಫೋಟೋಸ್ ಕ್ವಾಲಿಟಿನೂ ಕೂಡ ಕೊಡ್ಬೋದು. ಮತ್ತು ಎಡಿಟಿಂಗ್ಗೋಸ್ಕರ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಎಡಿಟಿಂಗ್ ಲ್ಯಾಗ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ತೀನಿ ನೀವೇನಾದರೂ ಕಡಿಮೆ ಪ್ರೊಸೆಸರ್ ಫೋನ್ ಏನಾದರೂ ತೊಗೊಂಡ್ರೆ ಅಂತಂದರೆ ರೆಂಡರಿಂಗ್ ಸ್ಪೀಡು ಸೊ ಕಡಿಮೆ ಆಗುತ್ತೆ. ರ್ಯಾಮು ಕೂಡ ಅಷ್ಟೇ. ಮಿನಿಮಮ್ ಅಂದ್ರೆ 8GB ರ್ಯಾಮ್ ತೊಗೊಳ್ಳಿ. 6GB ರ್ಯಾಮ್ ಎಲ್ಲ ರಿಟರ್ನ್ ಮಾಡೋಕ್ಕೆ ಹೋಗಲ್ಲ. ಹೆಚ್ಚು ಮಾತ್ರ ದುಡ್ಡಿತ್ತು ಅಂತಾರೆ 12GB ರ್ಯಾಮ್ನು ಸಹ ತೊಗೋಬೋದು.
ನಿಜವಾಗ್ಲೂ ಕೂಡ ನೀವು ಎಷ್ಟು ರ್ಯಾಮ್ ಹೆಚ್ಚಿಗೆ ಇರುತ್ತೆ ಮತ್ತು ಈ ಪ್ರೊಸೆಸರ್ ಎಷ್ಟು ಪವರ್ಫುಲ್ ಇರುತ್ತೆ, ಸೊ ಅಷ್ಟೊಂದು ರೆಂಡ್ರಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಮೊಬೈಲ್ಸ್ ಕೂಡ ಸ್ವಲ್ಪ ಓವರ್ ಹೀಟ್ ಇಶ್ಯೂಸ್ ಎಲ್ಲ ಕಂಡು ಬರಲ್ಲ. ಸೊ ಸ್ವಲ್ಪ ಹೀಟ್ ಇಶ್ಯೂಸ್ ಎಲ್ಲ ಅವಾಯ್ಡ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಒಂದು ಪ್ಲಸ್ ಪಾಯಿಂಟಲ್ಲಿ ನೀವೇನಾದರೂ ಫೋನ್ನ ನಾನು ರೆಫರ್ ಮಾಡಿದೆ, ಈ ಒಂದು ಫೋನ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ನೋಡಿ ನಿಮ್ಗೆ ಏನಾದರೂ ಬೇಕಿತ್ತು ಅನ್ನೋಂಗಿದ್ರೆ ಈ ಒಂದು ಫೋನ್ನ ನಿಜವಾಗ್ಲೂ ನೀವು ಪರ್ಚೇಸ್ ಮಾಡ್ಕೋಬೋದು. ಬೆಸ್ಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅರೌಂಡ್ 20,000 ಒಳಗಡೆ. ಇದಕ್ಕಿಂತ ಫೋನ್ಸ್ ಯಾವುದು ಕೂಡ ನನ್ನ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇದ್ದಿದ್ರಲ್ಲಿ ಈ ಫೋನ್ಸ್ ಮಾತ್ರ ನಿಜವಾಗ್ಲೂ ಕೂಡ ಬೆಂಕಿ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಫೋನ್ಸ್ಗಳನ್ನ ಇಟ್ಕೊಂಡು ನೀವು ಆರಾಮಾಗಿ ಕಂಟೆಂಟ್ ಕ್ರಿಯೇಟರ್ನ ಆಗಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ, ಮತ್ತು ಇಷ್ಟು ಸ್ಮಾರ್ಟ್ ಫೋನ್ಸ್ಗಳಲ್ಲಿ ನಿಮಗೆ ಆ ಸ್ಮಾರ್ಟ್ ಫೋನ್ ಇಷ್ಟ ಆಯಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಲಾಸ್ಟಲ್ಲಿ ಹೇಳಿದೆ ಫೀಡ್ಬ್ಯಾಕ್ ಕೊಟ್ಟು ಹೋಗಿ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸೂಪರ್ ಅಂತ ಕಮೆಂಟ್ ಮಾಡೋಗಿ. ಸೊ ಇಷ್ಟ ಇಲ್ಲ ಅಂತಂದರೆ ಸೊ ಏನು ಹೇಳಕ್ಕೆ ಇಷ್ಟಪಡಲ್ಲ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಸ್ ಜೊತೆ. ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.